ಇಷ್ಟೊಂದೆಲ್ಲ ನಾನೇನು ಹಾಕಲ್ಲ. ವೆಲ್ಕಮ್ ಬ್ಯಾಕ್ ಟು ಮೈ ಗೌರ್ಮೆಂಟ್ ಕಪಲ್ ಯೂಟ್ಯೂಬ್ ಚಾನೆಲ್. ವಿಡಿಯೋನ ನಮ್ಮ ಮನೆಯವ್ರು ಮಾಡ್ತೀನಿ ಅಂತ ಇಸ್ಕೊಂಡ್ರು, ಹಾಗಾಗಿ ನಾನು ರೆಡಿ ಆಗ್ತಾ ಇದ್ದೀನಿ. ನೋಡಿ, ನಾನು ಲಿಪ್ ಬಾಮ್ ನ ಹಚ್ತಾ ಇದ್ದೆ. ನೆನ್ನೆ ಅದನ್ನ ನಾನು ಸ್ಮಿತಿನಲ್ಲಿ ತರಿಸಿದ್ದೆ ಲಿಪ್ ಬಾಮ್, ಅದನ್ನ ಹಚ್ತಾ ಇದ್ದೆ. ಅದಾದ್ಮೇಲೆ ನಾನು ಲಿಪ್ ಟಿಂಟ್ ನ ತಗೊಂಡೆ ಹಚ್ಚೋಣ ಅಂತ ಹೇಳ್ಬಿಟ್ಟು. ಅವಾಗ ನಮ್ಮ ಮನೆಯವರು ಲಿಪ್ ಟಿಂಟ್ಗೆ ಇಷ್ಟೊಂದೆಲ್ಲ ಅಮೌಂಟ್ ಕೊಡ್ತೀಯಾ ನೀನು ಅಂತ ಹೇಳ್ಬಿಟ್ಟು ನಾನು ರೇಗಿಸ್ತಾ ಇದ್ರು. ನಾನು ಅಂದೆ, 200 ರೂಪಾಯಿ ಮೇಲೆ ನಾನು ಯಾವಾಗಾದ್ರೂ ಕೊಡ್ತೀನಿ ಅಂತ ನಿಂಗೆ ಅನ್ಸುತ್ತಾ ಅಂತ ಹೇಳ್ಬಿಟ್ಟು ನಾನು ಹೇಳಿ ಅವರಿಗೆ ಲಿಪ್ ಟಿಂಟ್ ನ ತೋರಿಸ್ತಾ ಇದ್ದೀನಿ. ನೋಡಿ, ಅದನ್ನ ತೋರಿಸ್ಕೊಂಡು ನಾನು ಅವರಿಗೆ ಸರಿ ಆಯ್ತು, ವಿಡಿಯೋ ಮಾಡಿ ಕಂಟಿನ್ಯೂ ಮಾಡಿ, ನಾನು ಬೇಗ ರೆಡಿ ಆಗ್ತೀನಿ ಹೊರಡೋಣ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದೆ. ಯಾಕಂದ್ರೆ ನಮ್ಗೆ ಸ್ವಪ್ನ ಬುಕ್ ಹೌಸ್ ಅಲ್ಲಿ ಇವತ್ತು ಒಂದು ಓಪನಿಂಗ್ ವಿಡಿಯೋ ಶೂಟ್ ಇತ್ತು. ಕ್ಯಾಮ್ರಾ ಇಟ್ಕೋ ಗುರು ಅಂತಂದ್ರೆ ಹೆಂಗ್ ಇಟ್ಕೋತಿದಾರೆ ನೋಡಿ ಕ್ಯಾಮ್ರಾ. ನಾವು ಕ್ಯಾಮ್ರಾ ಇಟ್ಕೊಳ್ಳೋದನ್ನ ಪ್ರಾಕ್ಟೀಸ್ ಮಾಡ್ತಾ ಇದ್ರು, ಅದನ್ನೇ ತೋರಿಸಿ ನಾನು ನಗಾಡ್ತಾ ಇದ್ದೆ. ಕ್ಯಾಮ್ರಾ ಹಂಗೆಲ್ಲ ಹಿಡಿಯೋದು, ಹಿಂಗ್ ಹಿಡಿಬೇಕು ಅಂತ ಹೇಳ್ಬಿಟ್ಟು ತೋರಿಸ್ಬಿಟ್ಟು ಪ್ರಾಕ್ಟೀಸ್ ಮಾಡ್ತಾ ಇದ್ದೆ. ಅದಾದ್ಮೇಲೆ ಫೇಸ್ ತೋರಿಸಿದಕ್ಕೆ ಹತ್ರ ಇಟ್ಕೊಳಕ್ ಹೋಗ್ಬೇಡ, ದೆವ್ವ ತರ ಕಾಣ್ತ್ಯಾ, ದೂರ ಇಟ್ಕೋ ಅಂತ ಹೇಳಿ ನನ್ ರೇಗಿಸಿದ್ರು. ಅದಕ್ಕೆ ನಾನು ಅವರಿಗೆ ಈ ಎಕ್ಸ್ಪ್ರೆಷನ್ ಕೊಟ್ಟೆ. ಈ ಕಣ್ಣಲ್ಲಿ ಇನ್ನೀ ಏನೇನ್ ನೋಡ್ಬೇಕೋ ಕಾಣೆ. ರೇಗಿಸ್ಕೊಂಡು ನಾನಂತೂ ರೆಡಿ ಆಗಿದ್ದೆ. ವೇಲ್ ಹಾಕೋಣ ಅಂತ ಹೇಳ್ಬಿಟ್ಟು ನಮ್ಮ ಮನೆಯವ್ರ ಕೈಲಿ ಕ್ಯಾಮ್ರಾ ಕೊಟ್ಬಿಟ್ಟು, ನೋಡಪ್ಪ ವಿಡಿಯೋನ ಕರೆಕ್ಟಾಗಿ ಮಾಡು, ಕರೆಕ್ಟಾಗಿ ಕಾಣಿಸ್ತಿದ್ದೀನ ನಾನು, ನೋಡಿಲ್ಲಿ ತೋರಿಸು ಅಂತ ಹೇಳ್ಬಿಟ್ಟು ಅದನ್ನೇ ಹೇಳ್ತಾ ಇದ್ದೆ. ವೇಲ್ ಹಾಕೊಳ್ಳೋದನ್ನ ತೋರಿಸ್ಬೇಕಾರೆ ನಮ್ಮ ಮನೆಯವರು ಒಂದು ಡೈಲಾಗ್ ಹೇಳ್ತಾರೆ. ಡೈಲಾಗ್ ಕೇಳಿ ನಂಗೆ ಸಕ್ಕತ್ ನಗು ಬಂದ್ಬಿಡ್ತು. ಹಾಯ್, ಇವತ್ತು ನಾನು ಲಾಗಲ್ಲಿ ನಾನು ಬರ್ತಾ ಇದ್ದೀನಿ. ನಗಾಡ್ಕೊಂಡು ವೇಲ್ ಎಲ್ಲ ಕರೆಕ್ಟಾಗಿ ಹಾಕೊಂಡಿದೀನ ಅಂತ ನೋಡ್ಕೊಂಡು ಹಣೆಗೆ ಕುಂಕುಮ ಇಟ್ಕೊಂಡು ದೇವ್ರಿಗೆ ಕೈ ಮುಗ್ದು ಹೋಗೋಣ ಅಂತ ಹೇಳ್ಬಿಟ್ಟು ಕುಂಕುಮನ ಇಟ್ಕೊಂತ ಇದ್ದೆ. ಅದನ್ನ ವಿಡಿಯೋ ಮಾಡೋದಕ್ಕೂ ನಮ್ಮ ಮನೆಯವ್ರು ಸಾಹಸ ಮಾಡ್ತಾ ಇದ್ರು. ಹಂಗಲ್ಲ ಹಿಂಗೆ ವಿಡಿಯೋ ಮಾಡೋದು ಅಂತ ಹೇಳಿ ತೋರ್ಸಿದ್ರು ಕೂಡ ಕೊನೆಗೆ ನಮ್ಮ ಮನೆಯವರು ಒಂದು ಎಡವಟ್ ಮಾಡೇ ಬಿಟ್ರು. ಅದೇನು ಅಂತಂದ್ರೆ ಅವ್ರಿಗೆ ಕೈ ರೊಟೇಟ್ ಸಡನ್ ಆಗಿ ಮಾಡಕ್ ಬರ್ಲಿಲ್ಲ. ಅವ್ರಿಗೆ ಹೆಂಗ್ ಮಾಡ್ತಾರೆ ನೋಡಿ, ಅದಕ್ಕೆ ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಹಿಂಗೆಲ್ಲ ಮಾಡಿದ್ರೆ ಆಯ್ತು, ವಿಡಿಯೋ ಕಂಪ್ಲೀಟ್ ಆದಂಗೆ ಇವತ್ತೆ ಅಂತ ಹೇಳ್ಬಿಟ್ಟು ನಗಾಡ್ಕೊಂಡು ಅವ್ರ ಹತ್ರನೇ ವಿಡಿಯೋ ಮಾಡಿಸ್ತಾ ಇದ್ದೆ. ಕುಂಕುಮ ಇಟ್ಕೋಬೇಕಾಗಿತ್ತು, ಹಾಗೆ ವೇಲ್ ಸೆಟ್ ಮಾಡ್ಕೋಬೇಕಾಗಿತ್ತು. ಹಾಗೆ ಒಂದ್ ಸ್ವಲ್ಪ ವಿಡಿಯೋ ಮಾಡಪ್ಪ ಅಂದ್ರೆ ತಲೆ ಎಲ್ಲ ಕಟ್ ಮಾಡ್ಬಿಟ್ಟು ಹಂಗೆ ಕೈನ ಫುಲ್ ಶೇಕ್ ಮಾಡ್ಕೊಂಡು ವಿಡಿಯೋ ಎಲ್ಲ ಶೇಕ್ ಮಾಡ್ಕೊಂಡು ಮಾಡಿದ್ದಾರೆ. ಅದಾದ್ಮೇಲೆ ನಾನು ನೀಟಾಗೆ ವೇಲ್ನೆಲ್ಲ ಸೆಟ್ ಮಾಡ್ಕೊಂಡು ಅವ್ರಿಗೆ ಹೇಳ್ತಾ ಇದ್ದೆ, ಬೇಗ ಹೋಗಿ ಬೇಗ ಬರೋಣ, ನನಗೆ ಸುಸ್ತಾಗತ್ತೆ ಅಂತ ಹೇಳ್ಬಿಟ್ಟು ಅವ್ರಿಗೆ ಹೇಳ್ತಾ ಇದ್ದೆ. ಅದಾದ್ಮೇಲೆ ವೇಲ್ ಎಲ್ಲ ನೀಟಾಗೆ ಸೆಟ್ ಮಾಡ್ಕೊಂಡು ರೆಡಿ ಆಗ್ಬಿಟ್ಟು ಚೆನ್ನಾಗಿ ಕಾಣ್ತಾ ಇದ್ದೀನಿ ನಾನು, ನೋಡಿ ಹೇಳಿ ಅಂತ ಹೇಳ್ಬಿಟ್ಟು ಹೇಳ್ದೆ. ಎಲ್ಲ ಓಕೆ, ಏನೋ ಮಿಸ್ ಮಾಡಿದೀನಲ್ಲ ಅಂತ ಹೇಳ್ಬಿಟ್ಟು ನೀಟಾಗಿ ನೋಡ್ಕೋಬೇಕಾದ್ರೆ ನನಗೆ ಗೊತ್ತಾಯ್ತು ನಾನು ವಾಚೇ ಹಾಕಿಲ್ಲ ಅಂತ ಹೇಳ್ಬಿಟ್ಟು. ಹಾಗಾಗಿ ನೀಟಾಗಿ ಎಲ್ಲ ಹಾಕೊಂಡಿದೀನ ಅಂತ ಚೆಕ್ ಮಾಡ್ಕೊಂಡು ಫೈನಲ್ ಆಗಿ ವಾಚ್ ನ ತಗೊಂಡು ವಾಚ್ ಹಾಕೊಳ್ಳೋಣ ಅಂತ ಹೇಳ್ಬಿಟ್ಟು ವಾಚ್ ತೋರಿಸ್ತಾ ಇದೀನಿ. ನೋಡಿ, ನನ್ನ ಹತ್ರ ವಾಚ್ ಕಲೆಕ್ಷನ್ ಜಾಸ್ತಿ ಏನಿಲ್ಲ, ಒಂದು 3 to 4 ಇರ್ಬೋದು. ಅದ್ರಲ್ಲಿ ಒಂದು ವಾಚ್ ಹಾಕೋಣ ಅಂತ ಹೇಳ್ಬಿಟ್ಟು ಈ ವಾಚ್ ನ ಹಾಕೊಂಡು ಫುಲ್ ನೀಟಾಗಿ ಆಗ್ಬಿಟ್ಟು ಕ್ಯಾಮ್ರಾನ ನಾನು ಇಸ್ಕೊಂಡೆ. ಕೊಡಪ್ಪ ಸಾಕು, ನೀನ್ ಮಾಡಿದ್ದು ತುಂಬಾನೇ ಚೆನ್ನಾಗಿತ್ತು ಅಂತ ಹೇಳ್ಬಿಟ್ಟು ಇಸ್ಕೊಂಡು ಅವ್ರನ್ನ ತೋರಿಸ್ದೆ. ಅವ್ರು ಪರ್ಫ್ಯೂಮ್ ಹಾಕೋತಾ ಇದ್ರು, ಬಟ್ ಏನು ಹಾಕೊಂಡಿಲ್ಲ ಅಂತ ಹೇಳ್ಬಿಟ್ಟು ಮುಂದಕ್ಕೆ ಹೋದ್ರು. ಅದನ್ನ ತೋರಿಸಿ ನಾನ್ ಹೆಂಗ್ ರೆಡಿ ಆಗಿದ್ದೀನಿ ಅನ್ನೋದನ್ನ ತೋರಿಸ್ಕೊಂಡು ನಾನ್ ಚೆನ್ನಾಗಿ ಕಾಣ್ತಿದ್ದೀನ ಅನ್ನೋದನ್ನ ನೋಡಿ ಮನೆಯಿಂದ ಹೊರಟ್ವಿ. ಹೊರಡ್ಬೇಕಾರೆ ಬೀಗ ಹಾಕು ಅಂತ ಹೇಳಿ ಹೊರಗ್ ನಿಲ್ಸಿದ್ರೆ ಆ ಒಂದ್ ಬೀಗ ಹಾಕೋ ಅಷ್ಟ್ರಲ್ಲಿ ತುಂಬಾನೇ ತಲೆ ತಿಂದ್ಬಿಟ್ರು ನನಗೆ. ಏನು ಅಂತಂದ್ರೆ ನನ್ನ ಶರ್ಟ್ ನ ಚೆಕ್ ಮಾಡು ಅಂತ ಮುಂಚೆನೆ ಹೇಳಿದ್ರು. ಹಾಗಾಗಿ ಒಂದ್ಸಲಿ ಅವ್ರ ಶರ್ಟ್ ಚೆಕ್ ಮಾಡೋಣ ಅಂತ ಹೇಳ್ಬಿಟ್ಟು ನೀಟಾಗಿ ಚೆಕ್ ಮಾಡಿ ಶರ್ಟ್ ಎಲ್ಲ ಕರೆಕ್ಟ್ ಆಗಿದ್ಯಾ ಅಂತ ನೋಡಿದೆ. ಬಟ್ ಹೊಟ್ಟೆ ಏನ್ ಕಮ್ಮಿ ಆಗಿಲ್ಲ ಅವ್ರದ್ದು. ಅದಾದ್ಮೇಲೆ ಅಲ್ಲಿಂದ ದೈವದ ದೇವಸ್ಥಾನಕ್ಕೆ ಹೋದ್ವಿ. ದೈವದ ದೇವಸ್ಥಾನಕ್ಕೆ ಯಾವಾಗ್ಲೂ ನಮ್ಮ ಮನೆಯವ್ರು ಸೋಮವಾರದೊತ್ತು ಹೋಗ್ತಾ ಇರ್ತಾರೆ. ಬಟ್ ಇವತ್ತು ನಾನು ಅವ್ರ ಜೊತೆ ಹೋಗಿ ದೇವ್ರಿಗೆ ಕೈ ಮುಗ್ದು ನೆಮ್ಮದಿಯಾಗಿ ಸ್ವಲ್ಪ ಹೊತ್ತು ಅಲ್ಲೇ ಕುತ್ಕೊಂಡು ಎಷ್ಟು ಪೀಸ್ಫುಲ್ ಅನ್ಸುತ್ತೆ ಅಲ್ಲಿ ಹೋಗಿ ಬಂದೆ ಅಂತಂದ್ರೆ. ನಮ್ಗಂತೂ ಏನೇ ನೋವಾಗಿದ್ರು ಕೂಡ ಅದೊಂಥರ ಸಮಾಧಾನ ಅನ್ಸುತ್ತೆ. ಟೈಮ್ ಆಲ್ರೆಡಿ 11 o'clock ಆಗಿತ್ತು. ಹಾಗಾಗಿ ಟಿಫನ್ ಮಾಡ್ಕೊಂಡು ಹೋಗೋಣ ಅಂತ ಹೇಳ್ಬಿಟ್ಟು ಹೋಗಿ ಅಲ್ಲಿ ನಾನು ವಿಡಿಯೋ ಶೂಟ್ ಮಾಡ್ತಾ ಇದ್ರೆ, ನಾನು ಪಬ್ಲಿಕ್ ಅಲ್ಲಿ ವಿಡಿಯೋ ಮಾಡ್ತಾ ಇರೋದು ಫಸ್ಟ್ ಟೈಮ್ ಅಂತ ಹೇಳಿ ಮೈಕ್ ಇಟ್ಕೊಂಡು ಟ್ರೈ ಮಾಡ್ತಾ ಇದ್ದೆ. ಅವಾಗ ನಮ್ಮ ಮನೆಯವ್ರು ಯಾರಿಗೋ 10 minutes ಸರ್, 10 minutes ಬಂದೇ ಬಿಟ್ಟೆ ಅಂತ ಹೇಳಿ ಅಂತ ಇದ್ರು. ಅದನ್ನ ಕೇಳಿ ನನಗೆ 10 ನಿಮಿಷದಲ್ಲಿ ಇವ್ರು ಹೋದಂಗೆ ಅಂತ ಹೇಳಿ ಅದನ್ನೇ ಮೈಕಲ್ಲಿ ಹೇಳ್ತಾ ಇದ್ದೆ. ಬಟ್ ನನಗಿನ್ನ ಪಬ್ಲಿಕ್ ಅಲ್ಲಿ ಮೈಕ್ ಇಟ್ಕೊಂಡು ಮಾತಾಡೋದು ಅಥವಾ ಹಾಕೊಂಡು ಮಾತಾಡೋದು ಅಥವಾ ವಿಡಿಯೋ ಕ್ಯಾಮ್ರಾ ಎಲ್ಲ ಹ್ಯಾಂಡಲ್ ಮಾಡೋದಕ್ಕೆಲ್ಲ ಅಷ್ಟು ನೀಟಾಗಿ ಬರೋದಿಲ್ಲ. ಹಾಗಾಗಿ ನಾನು ಅದನ್ನ ಇನ್ನ ಮಾಡಿಲ್ಲ. ಜಸ್ಟ್ ಬ್ಯಾಕ್ ಗ್ರೌಂಡ್ ವಾಯ್ಸ್ ನ ಕೊಟ್ಟು ವಿಡಿಯೋ ಮಾಡ್ತಾ ಇದ್ದೀನಿ. ಅದಾದ್ಮೇಲೆ ತಿಂಡಿ ಕೊಟ್ರು. ಅವ್ರು ಗೀ ರೈಸ್ ಆರ್ಡರ್ ಮಾಡ್ಕೊಂಡಿದ್ರು, ರೈಸ್ ಐಟಮ್ ಅಂತ. ಅವ್ರು ಇಷ್ಟೇ ಕೊಟ್ಟಿದ್ದಾರೆ, ಆದ್ರೆ ಅಯ್ಯೋ ಎಷ್ಟೊಂದು ಕೊಟ್ಟಿದಾರಲ್ಲ ಅಂತ ಹೇಳಿ ನೋಡ್ತಾ ಇದ್ರು. ನಾನು ಸೆಟ್ ದೋಸೆ ತಗೊಂಡಿದ್ದೆ. ತಿನ್ಕೊಂಡು ಅಲ್ಲಿಂದ ನಾವೇನ್ ಮಾಡಿದ್ವಿ ಅಂದ್ರೆ ಸ್ವಪ್ನ ಬುಕ್ ಹೌಸಿಗೆ ಹೋದ್ವಿ. ಇದು ಶಿವಮೊಗ್ಗದಲ್ಲಿ ಫಸ್ಟ್ ಟೈಮ್ ಬಂದಿರೋದು. 25th
ಖಾತೆ ಅಂತೆ. ಇದನ್ನ ನೋಡಿ ನನಗೆ ಸಿಕ್ಕಾಪಟ್ಟೆ ಖುಷಿ ಆಯ್ತು. ಯಾಕಂತಂದ್ರೆ ನಾನ್ PU ಓದ್ಬೇಕಾದ್ರೆ NCERT ಬೇಕು, ಅದು ಬೇಕು, ಇದು ಬೇಕು ಅಂತ ನಮ್ಮ ಅಮ್ಮನ ಹತ್ರ ಗಲಾಟೆ ಮಾಡಿ ಬ್ಯಾಂಗ್ಳೂರಿಂದ ತರಿಸಿದೀನಿ. ನಮ್ ನಿಶು ಅಷ್ಟೇ ಮೆಡಿಕಲ್ ಮಾಡ್ಬೇಕಾದ್ರು ಅವಳು ಹಾಗೆ ಮಾಡಿದ್ಲು. ಹಾಗಾಗಿ ಇದನ್ನೆಲ್ಲ ತೋರಿಸ್ತಾ ಇದೆ. ಈ ಸ್ವಪ್ನ ಬುಕ್ ಹೌಸ್ ನ ನಮಗ್ ಪ್ರಮೋಟ್ ಮಾಡಕ್ ಕೊಟ್ಟಿದ್ರೆ ನಂಗೆ ಸೀರಿಯಸ್ಲಿ ಪ್ರೌಡ್ ಫೀಲ್ ಇತ್ತು. ಅಲ್ಲಿ ಸ್ಪೀಚ್ ಕೊಡೋರು ಸೆಲ್ಸಿಯಸ್ ಫ್ಯಾರನೈಟ್ 45 ಡಿಗ್ರಿ ಅಂತ ಹೇಳ್ಬಿಟ್ಟು ಎಲ್ಲ ಏನೇನೋ ಹೇಳ್ತಾ ಇದ್ರು. ಅದನ್ನ ನಾನು ನಮ್ಮ ಮನೆಯವ್ರಿಗೆ ಕೇಳ್ದೆ. ಅವ್ರು ಏನ್ ಹೇಳ್ತಾ ಇದಾರೆ ಹೇಳು ಅಂತ ಅಂದಿದ್ದಕ್ಕೆ ನಮ್ಮ ಮನೆಯವ್ರು ನಾನೇನು ಅಷ್ಟೆಲ್ಲ ಓದಿಲ್ಲಮ್ಮ, ನನ್ಗೇನು ಕೇಳ್ಬೇಡ ಅಂತ ಹೇಳಿದ್ರು. ಸ್ವಪ್ನ ಬುಕ್ ಹೌಸಿಗೆ ಬಂದು ಏನು ತಗೊಳ್ದೆ ಹೋದ್ರೆ ಚೆನ್ನಾಗಿರಲ್ಲ ಅಂತ ಹೇಳ್ಬಿಟ್ಟು ನಾನೊಂದು ಫ್ರಿಡ್ಜ್ ಮ್ಯಾಗ್ನೆಟ್ ನೋಡ್ದೆ. ಯು ಆರ್ ಮೈ ಎವ್ರಿಥಿಂಗ್ ಅಂತ ನಾನ್ ತಗೊಂಡೆ. ಆದ್ರೆ ನಮ್ಮ ಮನೆಯವರು ನನ್ನ ಹೆಂಡತಿ ತುಂಬಾ ಫನ್ನಿ ಅಂತ ಹೇಳ್ಬಿಟ್ಟು ಅದ್ ಯಾವ್ದೋ ಫನ್ನಿ ಇದನ್ನ ತಗೊಂಡ್ರು, ಇಮೋಜಿನ ತಗೊಂಡ್ರು. ಅದಾದ್ಮೇಲೆ ನಾನು ಒಂದು ಡೈರಿನ ತಗೊಂಡೆ. ಯಾಕೆ ಅಂತಂದ್ರೆ ನನಗೆ ಯಾವಾಗ್ಲೂ ಅದು ಅಭ್ಯಾಸ. ಬುಕ್ ಸ್ಟಾಲ್ಗೆ ಹೋದ್ರೆ ವಿತೌಟ್ ಡೈರಿನ ಬರೋದಿಲ್ಲ. ಇದು ನನ್ನ ಫೇವ್ರೆಟ್ ಬುಕ್ಸ್ ಗಳು. ನನ್ನ ನಾವೆಲ್ಸ್ ನೋಡಿದ್ರೆ ಗೊತ್ತಿರುತ್ತೆ. ನೆಕ್ಸ್ಟ್ ಯಾವ್ದಾದ್ರು ಒಂದು ವ್ಲಾಗ್ ಅಲ್ಲಿ ನಾನು ಬುಕ್ಸ್ ಗಳದೇ ಒಂದು ವಿಡಿಯೋ ಮಾಡ್ತೀನಿ. ಈ ಸಲ ಸ್ವಪ್ನ ಬುಕ್ ಹೌಸ್ ಅಲ್ಲಿ ಏನು ಅಂತಂದ್ರೆ ಫುಡ್ ಐಟಮ್ಸ್ ಆಗಿರ್ಬೋದು, ಫ್ಯಾನ್ಸಿ ಐಟಮ್ಸ್ ಇದೆಲ್ಲ ಅದು ಬಂದಿತ್ತು. ನಾನು ಆಮೇಲೆ ಬಿಲ್ಲಿಂಗ್ ಮಾಡಿಸ್ಕೊಂಡು ಅವ್ರ ಹತ್ರ ಆ ಬಿಲ್ಲಿಂಗ್ಸ್ದೆಲ್ಲ ಬಿಲ್ ತಗೊಂಡು ವಾಪಸ್ಸು ಹೊರಡೋಣ ಇಲ್ಲಿಂದ ಅಂತ ಹೇಳ್ಬಿಟ್ಟು ಬಿಲ್ ಮಾಡಿಸ್ತಾ ಇದ್ದೀನಿ. ಸೀರಿಯಸ್ಲಿ ನಂಗೆ ಸ್ವಪ್ನ ಬುಕ್ ಹೌಸ್ ಅಲ್ಲಿ ಇದು ಫಸ್ಟ್ ಟೈಮ್ ತಗೊಂಡಿರೋಂಥ ಡೈರಿ ಸಖತ್ ಇಷ್ಟ ಆಯ್ತು. ಅದಾದ್ಮೇಲೆ ಅದನ್ನ ತೋರಿಸ್ಕೊಂಡು ಸ್ವಲ್ಪ ಹಂಗೆ ಹಿಂಗೆ ಫೋಟೋಸ್ ಎಲ್ಲ ತಕೊಂಡು ವಿಡಿಯೋಸ್ ಎಲ್ಲ ತಕೊಂಡು ಅಲ್ಲಿಂದ ಆಸ್ ಯೂಶುವಲ್ ಸ್ಯಾಟರ್ಡೆ ರೋಟೀನ್ ನಾವು ಬಂದಿದ್ದೆ ಕೋಟೆ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ. ನಾವು ಇಲ್ಲಿಗೆ ಶನಿವಾರದೊತ್ತು ಕಂಪಲ್ಸರಿ ಬಂದೇ ಬರ್ತೀವಿ. ಲವ್ ಮಾಡುವಾಗ್ಲೂ ಬರ್ತಾ ಇದ್ವಿ, ಈಗ್ಲೂ ಬರ್ತೀವಿ. ಯಾವಾಗ್ಲಾದ್ರೂ ಒಂದ್ ಸ್ಯಾಟರ್ಡೆ ಮಿಸ್ ಆಗುತ್ತೆ, ಬಟ್ ಆದ್ರೆ ಬಂದೇ ಬರ್ತೀವಿ. ದೇವಸ್ಥಾನಕ್ಕೆ ಹೋಗಿ ದೇವ್ರಿಗೆ ಕೈ ಮುಗ್ದು ಅಲ್ಲಿ ಕೊಡುವಂತ ಪ್ರಸಾದನ ನಾವು ನಿಜವಾಗ್ಲೂ ತಿಂದ್ರೆ ತುಂಬಾನೇ ಖುಷಿ ಆಗತ್ತೆ. ಅದಾದ್ಮೇಲೆ ನಮ್ಮ ಮನೆಯವ್ರಿಗೆ ಕೊಡಿ, ಇಲ್ಲಿ ನಾನು ವಿಡಿಯೋ ಮಾಡ್ತೀನಿ ಅಂತ ತಗೊಂಡೆ. ಬಟ್ ದೇವಸ್ಥಾನದಲ್ಲೆಲ್ಲ ವಿಡಿಯೋ ಮಾಡೋದು ಕಲೋ ಇಲ್ಲ, ಹಾಗಾಗಿ ನೀಟಾಗಿ ಮಾಡ್ಕೊಳಕ್ ಆಗ್ಲಿಲ್ಲ. ದರ್ಶನ ಮುಗಿಸಿ ಬಂದು ಕೂತಿದ್ದೆ ನಾನು. ಅವಾಗ ನಮ್ಮ ಮನೆಯವರು ಸುಸ್ತಾಗ್ತೀಯ ನೀನು, ಹೋಗು, ನಾನು ಕ್ಯೂ ಅಲ್ಲಿ ನಿಂತ್ಕೊಂಡು ಪ್ರಸಾದ ತರ್ತೀನಿ ಅಂತ ಹೇಳಿ ಪಾಪ ಕ್ಯೂ ಅಲ್ಲಿ ನಿಂತ್ಕೊಂಡಿದ್ರು. ಪ್ರಸಾದನ ತಂದ ಮೇಲೆ ಅದು ಕೂಡ ಅಷ್ಟೇ, ನೀನ್ ಮತ್ತೆ ಆ ಕೈ ಮಾಡ್ಕೋತೀಯ ಅಂತ ಹೇಳ್ಬಿಟ್ಟು ಅವರೇ ನನಗೆ ತಿನ್ಸಿದ್ರು ಕೂಡ. ಅಲ್ಲಿಂದ ತಿನ್ಕೊಂಡು ನಾವು ತನು ಜ್ಯೂಸ್ ಕಾರ್ನರಿಗೆ ಬಂದು ಜ್ಯೂಸ್ನ ತಗೊಂಡ್ವಿ. ನಾನ್ ನೋಡಿ ಅವರಿಗೆ ರೇಗಿಸ್ತಾ ಇದ್ದೆ ಅಲ್ಲೂ ಕೂಡ, ಈ ರೀತಿ ಇದೆ ನಿನ್ ಮೌತು ಅಂತ ಹೇಳ್ಬಿಟ್ಟು. ನಾನು ಅವರು ಇಬ್ರು ಒಟ್ಟಿಗೆ ಪೊಮೊಗ್ರಾನೇಟ್ ಜ್ಯೂಸ್ನ ತಗೊಂಡು ಕುಡ್ಕೊಂಡು ವಾಪಸ್ಸು ಮನೆ ಕಡೆ ಬಂದ್ವಿ. ಮನೆ ಡೋರ್ ಹತ್ರ ಬರ್ತಿದ್ದಂಗೆ ನಾನು ನಮ್ಮ ಮನೆಯವ್ರಿಗೆ ಒಂದು ಶಾಕಿಂಗ್ ವಿಷಯ ಕೇಳ್ದೆ. ಏನು ಅಂತಂದ್ರೆ ಚೈನೇ ಕಾಣಿಸ್ತಿಲ್ವಲ್ಲ ಕತ್ತಲ್ಲಿ, ಏನಾಯ್ತು ಚೈನು ಅಂತ ಕೇಳ್ದೆ. ಅವರು ಮೊಬೈಲಲ್ಲಿ ಮುಳುಗೋಗ್ಬಿಟ್ಟಿದ್ರು. ಅದಾದ್ಮೇಲೂ ಹಂಗೂ ಅವ್ರು ಮುಟ್ಕೊಂಡು ನೋಡಿದ್ರು, ನಂಗೆ ಕಾಣಿಸ್ಲಿಲ್ಲ. ಮತ್ತೆ ಕೇಳ್ದೆ ಎಲ್ಲೋಯ್ತು ನಿನ್ ಚೈನು ಅಂತ ಹೇಳ್ಬಿಟ್ಟು ಅವ್ರು ಹಂಗೂ ತೋರ್ಸಕ್ ಇದ್ ಮಾಡಿದ್ರು. ಅದಾದ್ಮೇಲೆ ನಾನು ತುಂಬಾನೇ ರೇಗ್ಸಿ ಕೇಳಿದ್ದಕ್ಕೆ ನೋಡಿ ಇಲ್ಲಿ ಹೆಂಗ್ ತೋರಿಸ್ತಾರೆ ಅವ್ರ ಚೈನ್ನ ಅಂತ ಹೇಳ್ಬಿಟ್ಟು. ಆಯ್ತು, ಆಮೇಲೆ ಚೈನ್ ನೋಡಿದ್ಮೇಲೆ ಅವ್ರಿಗೆ ರೇಗಿಸ್ಕೊಳ್ತಾ ನನಗೆ ಏನಾದ್ರು ಐಟಮ್ಸ್ ಮನೆಗೆ ತಂದ್ರೆ ಸಖತ್ ಎಕ್ಸೈಟ್ಮೆಂಟ್. ಅದೇನು ಅಂತಂದ್ರೆ ಸ್ವಪ್ನ ಬುಕ್ ಹೌಸ್ ಇಂದ ನಾನ್ ತಂದಿದ್ದು ಫ್ರಿಡ್ಜ್ ಮ್ಯಾಗ್ನೆಟ್ ನ ನಾನು ಅವರಿಗೆ ತೆಗ್ದು ಅದನ್ನ ಫ್ರಿಡ್ಜ್ ಮೇಲೆ ಹಾಕೋಣ ಅಂತ ಹೇಳ್ಬಿಟ್ಟು ಕೇಳಿದ್ರ, ಈಗ್ಲೇ ಆಗ್ಬೇಕಾ, ಇಷ್ಟು ಅರ್ಜೆಂಟ್ ಅಲ್ಲಿ ಆಗ್ಬೇಕಾ ಅಂತ ಹೇಳ್ಬಿಟ್ಟು ಅವ್ರು ನನ್ ಕಾಲ ಎಳಿತಾ ಇದ್ರು. ಸರಿ ಆಯ್ತು ಅಂತ ಹೇಳ್ಬಿಟ್ಟು ತಗೊಂಡು ಫ್ರಿಡ್ಜ್ ಮ್ಯಾಗ್ನೆಟ್ ನ ತೆಗ್ದು ತೋರಿಸ್ತಾ ಇದ್ರು. ಅವಾಗ ನಾನ್ ಹೇಳ್ದೆ ನನ್ ಗಂಡನ ನೆನಪಿಗೋಸ್ಕರ ನಾನ್ ಇದನ್ನ ತಗೊಂಡಿದೀನಿ ಅಂತ ನಾನ್ ಹೇಳಿದ್ರೆ ಅವರು ಆಮೇಲೆ ಏನ್ ಹೇಳ್ತಾರೆ ಅಂತಂದ್ರೆ ನನ್ನ ಹೆಂಡತಿ ನೆನಪಿಗೋಸ್ಕರ ನಾನು ಇದನ್ನ ತಗೊಂಡಿದೀನಿ ಅಂತ ಹೇಳ್ಬಿಟ್ಟು ಆ ಫನಿ ಇಮೋಜಿ ಇದನ್ನ ತೋರಿಸಿದ್ರು ನೋಡಿ. ಅದಾದ್ಮೇಲೆ ಅಲ್ಲಿಂದ ತಗೊಂಡೋಗಿ ಫ್ರಿಡ್ಜಿಗೆ ಸ್ಟಿಕ್ ಮಾಡೋಣ ಅಂತ ಹೇಳಿ ತಗೊಂಡೋಗುವಾಗ ನಾನು ಇದನ್ನ ಸ್ಟಿಕ್ ಮಾಡ್ತೀನಿ ಅಂತ ಫ್ರಿಡ್ಜ್ ಹತ್ರ ತಗೊಂಡೋಗ್ಬಿಟ್ಟು ಅದನ್ನ ಸ್ಟಿಕ್ ಮಾಡಿ ತುಂಬಾ ಚೆನ್ನಾಗಿ ಕಾಣ್ತಿದೆ ಅಲ್ಲ ಅಂತ ಹೇಳಿ ನೋಡಿ ಅದನ್ನ ತೋರಿಸ್ತಾ ಇದ್ರು. ಅದಾದ್ಮೇಲೆ ನಾನು ಇನ್ನೊಂದನ್ನು ಸ್ಟಿಕ್ ಮಾಡ್ತೀನಿ ಕೊಡಿ ಅಂತ ಹೇಳಂದೆ. ಅದಾದ್ಮೇಲೆ ಸ್ಟಿಕ್ಕರ್ನ ತೆಗೆದ್ಬಿಟ್ಟು ಅದನ್ನ ನೀಟಾಗಿ ಸ್ಟಿಕ್ ಮಾಡು ಅಂತ ಹೇಳ್ಬಿಟ್ಟು ಕೊಟ್ರು. ಅದಾದ್ಮೇಲೆ ನಾನು ಅದನ್ನ ತೋರಿಸ್ಕೊಂಡು ನಾನೇನು ಅಷ್ಟು ಫನಿ ಇಲ್ಲ, ನಾನು ಚೆನ್ನಾಗೇ ಇದ್ದೀನಿ ನೋಡಕ್ಕೆ ಅಂತ ರೇಗಿಸ್ತಾ ಅವರಿಗೆ ನಾನು ಅದನ್ನ ಸ್ಟಿಕ್ ಮಾಡಿದೆ. ಫ್ರಿಡ್ಜ್ ಮ್ಯಾಗ್ನೆಟ್ಸ್ ಹೇಗಿದೆ ಅಂತ ಹೇಳ್ಬಿಟ್ಟು ಮಿಸ್ ಮಾಡಿದೆ. ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ಚೆನ್ನಾಗಿದೆ ಅಂತ ನಾನು ಅನ್ಕೊಂಡಿದೀನಿ. ನಿಮಗೂ ಇಷ್ಟ ಆಯ್ತು ಅಂತ ಅಂದ್ರೆ ಹೇಗಿದೆ ಅಂತ ಹೇಳಿ ಕಮೆಂಟ್ ಮಾಡಿ. ಆಮೇಲೆ ಫ್ರೆಶ್ ಆಗ್ಬಿಟ್ಟು ಸ್ವಲ್ಪ ಹೊತ್ತು ಮಲ್ಗೋಣ ಅಂತ ಹೇಳಿ ಹೊರಟಿದ್ದೆ. ಬಟ್ ನಮ್ಮ ಮನೆಯವ್ರು ಅಷ್ಟರಲ್ಲಿ ನಂಗೆ ಸೌತೆಕಾಯಿ ಕಟ್ ಮಾಡ್ಕೊಡು ಅಂತ ಹೇಳಿದ್ರು. ಸೌತೆಕಾಯಿನ ಕಟ್ ಮಾಡಕ್ ಹರಸಾಹಸ ಮಾಡ್ತಾ ಇದ್ದೆ, ಯಾಕಂದ್ರೆ ಒಂದೇ ಕೈಯಲ್ಲಿ ಮಾಡ್ತಾ ಇದ್ದೆ, ಒಂದ್ ಕೈಯಲ್ಲಿ ವಿಡಿಯೋ ಮಾಡ್ತಿದ್ದೆ. ಆಮೇಲೆ ವಿಡಿಯೋ ಸೈಡಿಗೆ ಇಟ್ಟು ಸೌತೆಕಾಯಿ ಕಟ್ ಮಾಡ್ಕೊಂಡು ತಗೊಂಡು ಹೋದ್ರೆ ನಮ್ಮ ಮನೆಯವ್ರು ಏನ್ ಡೈಲಾಗ್ ಹೊಡಿತಾರೆ ಅಂತಂದ್ರೆ, ಸೌತೆಕಾಯಿ ನಾನು ಕಟ್ ಮಾಡಿಸಿದ್ದು ತಿನ್ನೋದಕ್ಕಲ್ಲ, ನಾನು ಕಟ್ ಮಾಡಿಸಿದ್ದು ಕಣ್ಣಿಗೆ ಇಟ್ಕೊಳ್ಳೋದಕ್ಕೆ. ಯಾಕಂದ್ರೆ ಇಷ್ಟೋ ತನಕ ಬಿಸಿಲಲ್ಲಿ ಹೋಗಿ ಬಂದ್ವಲ್ಲ, ಅದಕ್ಕೆ ಕಣ್ಣಿಗೆ ಇಟ್ಕೊಳಕ್ಕೆ ಅಂತ ಹೇಳ್ಬಿಟ್ಟು ತೆಗೆದು ಹೇಗ್ ಕಣ್ಣಿಗೆ ಇಟ್ಕೋತಾರ ನೋಡಿ. ಅವ್ರು ಅದನ್ನ ಬೀಳ್ಸ್ಕೊತಿದ್ರು ಅಂತ ನಾನೇ ಅದನ್ನ ಕಣ್ಣಿಗೆ ಇಟ್ಬಿಟ್ಟು ಅದಾದ್ಮೇಲೆ ನಾನು ಟ್ರೈ ಮಾಡ್ತೀನಿ ಅಂತ ನಾನು ಕಣ್ಣಿಗೆ ಇಟ್ಕೊಂಡು ಅವ್ರೊಂದ್ ಸ್ವಲ್ಪ ರೇಗಿಸ್ಕೊಂಡು ಈ ರೀತಿನ ಅಂತ ಹೇಳ್ಬಿಟ್ಟು ಇಟ್ಕೊಂಡೆ. ಬಟ್ ನಿಜವಾಗ್ಲೂ ಸಖತ್ ಕೂಲ್ ಆಗಿತ್ತು, ನನಗೆ ಸ್ವಲ್ಪ ಫ್ರೆಶ್ ಅನಿಸ್ತು. ಆಮೇಲೆ ಸಂಜೆ ಎದ್ಬಿಟ್ಟು ನಾನೊಂದು ಪಾರ್ಸಲ್ ಬಂದಿತ್ತು. ಅದೇನು ಅಂತ ಅಂದ್ರೆ ಮಿಂತ್ರಾದಲ್ಲಿ ಒಂದು ಬ್ಯಾಗ್ ನ ಆರ್ಡರ್ ಮಾಡಿದ್ದೆ. ಅದ್ರಲ್ಲಿ ನೀಟಾಗಿ ಲ್ಯಾಪ್ಟಾಪ್ಸ್ ಇಂದ ಹಿಡಿದು ಪ್ರತಿಯೊಂದನ್ನು ಇಡ್ಬೋದು ಅಂತ ಹೇಳ್ಬಿಟ್ಟು ಆರ್ಡರ್ ಮಾಡಿದೆ. ಆ
ಆರ್ಡರ್ನ ಅನ್ಪ್ಯಾಕ್ ಮಾಡಿಬಿಟ್ಟು ಒಳಗಡೆ ಹೇಗಿದೆ ಕಂಪಾರ್ಟ್ಮೆಂಟ್ಸು ಎಲ್ಲದನ್ನು ನಾನು ಅದನ್ನು ತೋರಿಸೋಣ ಅಂತ ಮಾಡಿದೆ. ಬರೀ ಸಿಂಗಲ್ ಜಿಪ್ ಇರೋದು ಅದು, ಆದರೆ ಒಳಗಡೆ ಕಂಪಾರ್ಟ್ಮೆಂಟ್ ಮಾತ್ರ ತುಂಬ ಸ್ಪೇಷಿಯಸ್ ಆಗಿದೆ. ಸೀರಿಯಸ್ಲಿ ಕ್ವಾಲಿಟಿ ಲೆವೆಲ್ ಅಂತ ಬಂದರೆ ತುಂಬಾನೇ ಚೆನ್ನಾಗಿದೆ. ಲೆದರ್ ಬ್ಯಾಗ್ ಅದು ಜಸ್ಟ್ ನಾನು ಅಫೋರ್ಡಬಲ್ ಪ್ರೈಸಲ್ಲಿ ತೊಗೊಂಡಿರೋದು. ಪ್ರೈಸ್ನ ನಾನು ಮೆನ್ಷನ್ ಮಾಡೋದಿಲ್ಲ ಎಷ್ಟಕ್ಕೆ ತೊಗೊಂಡೆ ಅಂತ ಹೇಳಿಬಿಟ್ಟು. ಬಟ್ ಯಾರಿಗಾದರೂ ಬೇಕು ಅಂತಿದ್ರೆ ನನ್ನ ಇನ್ಸ್ಟಾಗ್ರಾಮ್ ಅಕೌಂಟಲ್ಲಿ ಲಿಂಕ್ ಅಂತ ಹೇಳಿಬಿಟ್ಟು ವಿಡಿಯೋಗೆ ಕಮೆಂಟ್ ಮಾಡಿ, ನಾನು ಆ ವಿಡಿಯೋದಲ್ಲಿ ನಿಮಗೆ ಲಿಂಕ್ನ ತೋರಿಸ್ತೀನಿ. ಬಟ್ ಬ್ಯಾಗ್ ಹೇಗಿದೆ ಅನ್ನೋದನ್ನು ಕಂಪ್ಲೀಟಾಗಿ ಇದರಲ್ಲೇ ನೋಡ್ಕೊಳ್ಳಿ. ನೋಡಿ, ಕಂಪಾರ್ಟ್ಮೆಂಟ್ಸ್ ಎಲ್ಲ ತೋರಿಸಿದ್ದೀನಿ, ಲ್ಯಾಪ್ಟಾಪ್ಸ್ ಎಲ್ಲ ಇಡಬಹುದು, ನೀಟಾಗಿದೆ, ಮತ್ತು ಲೆದರ್ ಕ್ವಾಲಿಟಿ ಚೆನ್ನಾಗಿದೆ ಅಂತ ಹೇಳಿಬಿಟ್ಟು ನೋಡಿಕೊಂಡು ಅಲ್ಲಿಂದ ಎದೋಗಿ ನಮ್ಮ ಅಮ್ಮಂಗೆ ವಿಡಿಯೋ ಕಾಲ್ ಮಾಡಿ ತೋರಿಸೋಣ ಅಂತ ಫಸ್ಟ್ ಅದನ್ನೆಲ್ಲ ನೀಟಾಗೆ ನೋಡಿಕೊಂಡು ನಾನು ಕ್ವಾಲಿಟಿ ಚೆನ್ನಾಗಿದೆಯಾ, ಜಿಪ್ ಚೆನ್ನಾಗಿದೆಯಾ, ಏನಾದರೂ ಹಾಳಾಗಿದೆಯಾ ಎಲ್ಲದನ್ನು ಚೆಕ್ ಮಾಡಿಕೊಂಡೆ. ಸೀರಿಯಸ್ಲಿ ತುಂಬ ಚೆನ್ನಾಗಿತ್ತು. ಅದಾದಮೇಲೆ ಅಲ್ಲಿಂದ ನಾವು ಈವ್ನಿಂಗ್ ಊಟಕ್ಕೆ ತಾಜ್ ಹೋಟೆಲ್ಗೆ ಹೋಗೋಣ ಅಂತ ಹೇಳ್ಬಿಟ್ಟು ಬಂದಿದ್ವಿ. ಇದು ಶಿವಮೊಗ್ಗದಲ್ಲಿ ಸಖತ್ ಫೇಮಸ್ ಹೋಟೆಲ್ಲು. ಹಾಗಾಗಿ ಬಂದಿದ್ವಿ. ಬರುವಾಗ ನಮ್ಮ ಮನೆಯವ್ರ ಮೊಬೈಲ್ನ ಬೀಳಿಸ್ಕೊಂಡ್ರು. ಅದನ್ನೇ ಟೆನ್ಷನಲ್ಲಿ ನೋಡ್ತಾ ಇದ್ರು, ಏನಾದರೂ ಆಗೋಗಿದ್ಯಾ ನನ್ನ ಮೊಬೈಲು ಅಂತೇಳಿ ನೋಡ್ತಾ ಇದ್ರು. ನಾನು ಹೆಂಡ್ತಿಗಿಂತ ಮೊಬೈಲ್ ಮೇಲೆ ಜಾಸ್ತಿ ಲವ್ ಅಂತ ಹೇಳ್ಬಿಟ್ಟು ತಟ್ಟೆ ಒರೆಸ್ಬಿಟ್ಟು ಫುಡ್ ಬರುತ್ತೆ ಅಂತ ಕಾಯ್ತಾ ಕೂತ್ಕೊಂಡೆ. ನಾನೇನು ಆರ್ಡರ್ ಮಾಡಿರಲಿಲ್ಲ, ಜಸ್ಟ್ ಸಿಂಪಲ್ ಬಿರಿಯಾನಿ ರೈಸು ಮತ್ತು ನಾರ್ಮಲ್ ಆಗಿ ಚಿಲ್ಲಿ ಚಿಕನ್ನ ಆರ್ಡರ್ ಮಾಡ್ಕೊಂಡಿದ್ವಿ. ನಾನು ಜಾಸ್ತಿ ಚಿಕನ್ ತಿನ್ನೋದಿಲ್ಲ ಅಂತ ಹೇಳ್ಬಿಟ್ಟು ಅವ್ರು ತಂದು ಇಟ್ಟಿದ ತಕ್ಷಣ ಸ್ಮೆಲ್ಗೆ ನಿಜವಾಗ್ಲೂ ಕಳ್ದೋಗ್ಬಿಟ್ವಿ. ಟ್ರೈ ಮಾಡಬೇಕಿತ್ತು. ನಮ್ಮ ಮನೆಯವರು ಅವ್ರು ಫಸ್ಟ್ ಹಾಕೊಂಡು ನೋಡ್ತೀನಿ ತಡಿ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ರು. ಅದನ್ನ ಹಾಕೊಂಡ್ರು. ಫೇಮಸ್ ಇದು ಅಂತ ಹೇಳಿ ಅದನ್ನು ತೋರಿಸ್ತಾ ಇದ್ರು. ನಮ್ಮ ಮನೆಯವ್ರು ಹಂಗೆ ಸ್ವಲ್ಪ ಹಾಕೊಳ್ಳೋದ್ರಲ್ಲಿ 1 ಗಂಟೆ ಮಾಡ್ತಾರೆ. ಯಾಕಂದ್ರೆ ನಾನು ವಿಡಿಯೋ ಎಲ್ಲ ಶೂಟ್ ಮಾಡ್ಕೋತಾ ಇರ್ತೀನಿ, ಇಲ್ಲ ಫೋಟೋ ತಗೋತಾ ಇರ್ತೀನಿ, ಹಿಂಗೆ ಬೇಕು ನನಗೆ ಅಂತ ಹೇಳ್ತಿರ್ತೀನಿ ಅಂತ ಅವ್ರು ಹಾಕೋದ್ರಲ್ಲಿ ಸ್ವಲ್ಪ ಲೇಟ್ ಮಾಡ್ತಾರೆ. ಅವ್ರು ಸರ್ವ್ ಮಾಡ್ಕೊಂಡು ನನಗೂ ಕೂಡ ಅದನ್ನ ಸರ್ವ್ ಮಾಡಿಬಿಟ್ಟು ಟೇಸ್ಟ್ ಮಾಡು ಹೇಗಿದೆ ಅಂತ ಹೇಳು ಅಂತ ಹೇಳಿದ್ರು. ಹಿಂದೆನೂ ನಂಗೆ ಒಂದ್ಸಲಿ ತಿನ್ಸಿದ್ರು ಇದನ್ನ. ಸೀರಿಯಸ್ಲಿ ನಂಗೆ ಸಖತ್ ಇಷ್ಟ ಆಗಿತ್ತು. ಇವತ್ತು ನಾನು ತುಂಬ ದಿನ ಆದಮೇಲೆ ಆಫ್ಟರ್ 6 ಮಂತ್ಸ್ ಮತ್ತೆ ತಿನ್ನೋಣ ಅಂತ ಹೇಳ್ಬಿಟ್ಟು ಬಂದಿದ್ದೀನಿ. ಹೇಗಿದೆ ಅಂತ ಹೇಳ್ಬಿಟ್ಟು ಟೇಸ್ಟ್ ಮಾಡಿ ಹೇಳ್ತೀನಿ. ನೋಡಿ, ನನ್ನ ಎಕ್ಸ್ಪ್ರೆಷನಲ್ಲೇ ಗೊತ್ತಾಗುತ್ತೆ ಎಷ್ಟು ಆಗಿತ್ತು ಅದು ಅಂತ ಹೇಳ್ಬಿಟ್ಟು. ತುಂಬಾ ಚೆನ್ನಾಗಿತ್ತು. ತಿಂದ ತಕ್ಷಣ ನಂಗೆ ತುಂಬ ದಿನ ಆದಮೇಲೆ ತಿಂತಾ ಇದ್ದೀನಿ ಅನ್ನೋ ಫೀಲ್ ಇತ್ತು. ಸಖತ್ ಇಷ್ಟ ಆಯಿತು. ಆಮೇಲೆ ನಮ್ಮ ಮನೆಯವ್ರು ನಾನು ತೋರಿಸು ಸ್ವಲ್ಪ ಅಂತ ಹೇಳ್ಬಿಟ್ಟು ಚಿಕನ್ನ ಟೇಸ್ಟ್ ಮಾಡಿದ್ರು. ಸೀರಿಯಸ್ಲಿ ತುಂಬ ಚೆನ್ನಾಗಿತ್ತು. ಅದಾದಮೇಲೆ ಬೀಡಾನ ತಿನ್ಕೊಂಡು ವಾಪಸ್ ಮನೆಗೆ ಬಂದ್ವಿ. ಮನೆಗೆ ಬಂದಮೇಲೆ ನನ್ನ ವಿಡಿಯೋನ ಕೊನೆಯದಾಗಿ ಎಂಡ್ ಮಾಡ್ತಾ ಇದ್ದೀನಿ. ಮಲ್ಗಕ್ಕೆ ಹೋಗೋಣ ಅಂತ ಹೇಳ್ಬಿಟ್ಟು. ಪ್ಲೀಸ್ ಇನ್ನು ಯಾರು ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡಿ. ಹಾಗೆ ನನ್ನ ವಿಡಿಯೋ ಹೇಗೆ ಬಂತು ಅಂತ ಹೇಳಿ ಕಮೆಂಟಲ್ಲಿ ತಿಳಿಸಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್.